ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗ್ ಬಂದು ನಾನು ಒಂದು ಹೊಸ ಗಾಡಿ ತಗೊಳಕ್ಕೆ ಅಂತ ಹೋಗ್ತಿದ್ದೀನಿ. ಹಾಗೆ ನನಗೆ ಎಲೆಕ್ಟ್ರಿಕಲ್ ಗಾಡಿ ತಗೊಳ್ಳ ಅಥವಾ ಮಾಮೂಲಿ ಪೆಟ್ರೋಲ್ ಗಾಡಿ ತಗೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ನನ್ನ ಹತ್ರ ಆಲ್ರೆಡಿ ಎಲೆಕ್ಟ್ರಿಕಲ್ ಗಾಡಿ ಇದೆ. ನಿಮಗೆ ಅವೆರಡರಲ್ಲಿ ಯಾವ್ದು ಬೆಸ್ಟು ಅಂತ ಹೇಳಿ ನಾನು ಮತ್ತೊಂದು ಗಾಡಿ ತಗೋಬೇಕು ಅಂತ ಹೋಗ್ತಿದ್ದೀನಿ. ಯಾಕೆ ಅಂದರೆ ನನಗೆ ಎಲೆಕ್ಟ್ರಿಕಲ್ ಗಾಡಿನೇ ತಗೋಬೇಕು ಅಂತ ಅನ್ಕೊಂಡು ಹೋಗ್ತಿದ್ದೀನಿ. ಬಟ್ ನನಗೆ ಪೆಟ್ರೋಲ್ಗೆ ದಿನ ಹೊಂಚಕ್ಕಾಗಲ್ಲ. ಎಲ್ಲಾದರೂ ಹೋಗ್ಬೇಕು ಅಂದರೆ ಪ್ರತಿದಿನ ಹಸ್ಬೆಂಡ್ ಹತ್ರ ಕೇಳೋಕ್ಕಾಗಲ್ಲ. ಸೊ ಹಂಗಾಗಿ ನಾನೇ ಎಲೆಕ್ಟ್ರಿಕಲ್ ಗಾಡಿ ತಗೊಳ್ಳೋದೇ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ್ದು ಬೆಸ್ಟು ನೀವೇ ಕಮೆಂಟ್ ಮಾಡಿ. ಬೆಳಗಿನ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಆಲ್ರೆಡಿ ರೆಡಿಯಾಗಿ ಹಸ್ಬೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಮ್ಮ ಮನೆಗೆ ಬಂದಿದ್ದೆ ಮೊನ್ನೆ, ಸೊ ಅಮ್ಮ ಮನೇಲೇ ಇದ್ದೀನಿ. ಇವಾಗ ಹಸ್ಬೆಂಡ್ ಬರ್ತಾರೆ. ಅವರು ನಮ್ಮ ಅತ್ತೆ ಮನೇಲಿ ಹೋಗಿದ್ರು, ಅವರು ಅಲ್ಲಿಂದ ಹೊರಟು ಬರ್ತಿದ್ದಾರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಈಗ ಹೋಗಿ ಗಾಡಿ ಒಂದ್ 2-3 ಕಡೆ ವಿಚಾರಿಸ್ಬಿಟ್ಟು ಫೈನಲಿ ಒಂದು ಗಾಡಿ ತಗೊಂಡ್ ಬರ್ತೀವಿ. ಅಲ್ಲಿ ಹೋಗಿತ್ತು ವಿಡಿಯೋಸ್ ಎಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಎಲೆಕ್ಟ್ರಿಕಲ್ ಗಾಡಿನೇ ತಗೋಬೇಕು ಅಂತ ಫಿಕ್ಸ್ ಆದ್ವು. ಹೋಗಿ ತಗೊಂಡು ಅಮೌಂಟ್ ಪೇ ಮಾಡಿ ಬಂದಿದ್ದೀವಿ. ನೆಕ್ಸ್ಟ್ ಹೋಗ್ಬಿಟ್ಟು ಅದನ್ನ ತಗೊಂಡ್ ಬರೋದಷ್ಟೇ. ಅವರು ಸಂಜೆ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಚಾರ್ಜಿಂಗ್ ಹಾಕ್ಬೇಕು, ಆಮೇಲೆ ಗಾಡಿ ವಾಶ್ ಎಲ್ಲ ಮಾಡ್ಕೊಡ್ತೀವಿ, ಫಿಟ್ಟಿಂಗ್ ಎಲ್ಲ ಮಾಡಿ ಸಂಜೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಎಲೆಕ್ಟ್ರಿಕಲ್ ಗಾಡಿನೇ ಫೈನಲಿ ತಗೊಂಡ್ವು. ಸಂಜೆ ಹೋಗಿ ವಿಡಿಯೋ ಮಾಡ್ಕೋಬೇಕು ಗಾಡಿದು. ಲೋಕಲ್ ಓಡ್ಸಕ್ಕೆಲ್ಲ ಎಲೆಕ್ಟ್ರಿಕಲ್ ಗಾಡಿ ಬೆಸ್ಟ್ ಅಂತಾನೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಪೆಟ್ರೋಲ್ಗೆ ನಾನು ಮುಂಚೆ ಒಂದು ಸ್ಕೂಟಿ ಪೆಪ್ ತಗೊಂಡಿದ್ದೆ. ಅದು ಸೆಕೆಂಡ್ಸ್ ತಗೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅದು ನಾನು ಕೂಡಿಟ್ಟಿರೋ ಅಮೌಂಟ್ ಅಲ್ಲೇ ತಗೊಂಡಿದ್ದೆ. ಯಾಕೆ ಅಂದ್ರೆ ನನಗೆ ಓಡಾಡೋ ಗಾಡಿ ಬೇಕು ಅಂತ ತಗೊಂಡಿದ್ದೆ. ಬಟ್ ಅದು ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ತುಂಬಾ ಪೆಟ್ರೋಲ್. ಒಂದ್ಸಲ ಬಿಟ್ಕೆನಲ್ಲಿಂದ ಹಾಸನ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ 100 ರೂಪೀಸ್ ಖಾಲಿ ಆಗೋಗೋದು. ನಂಗೆ ಪೆಟ್ರೋಲ್ ಹಾಕಿ ಸಾಕಾಗೋಗೋದು. ಹಂಗಾಗಿ ನಂಗೆ ಎಲೆಕ್ಟ್ರಿಕಲ್ಲೇ ಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡ್ಗೆ ಹೇಳಿ ಹೋಗಿ ಅದು ಎಲೆಕ್ಟ್ರಿಕಲ್ ಗಾಡಿ ತಗೊಬಂದಿದ್ವು. ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ ಬಂದಿದ್ವು. ಬಟ್ ಅದು ರೈಟ್ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲೇ ತಂದಿದ್ವಲ್ಲ, ಸೊ ಹಂಗಾಗಿ ಜಾಸ್ತಿ ಕೊಟ್ವು. ಹೊಟ್ಟೆಲ್ಲ ಉರಿತಿದೆ ಈಗ ನಂಗೆ ನಿಜವಾಗ್ಲೂ, ಅದಕ್ಕೆ ಅಷ್ಟೊಂದು ಕೊಟ್ವಲ್ಲ ಅಂತ. ಈಗ ತುಂಬಾ ಚೆನ್ನಾಗಿರೋ ಗಾಡಿಗಳು ಬಂದಿದೆ, ಇನ್ನ ಸ್ವಲ್ಪ ಕಡಿಮೆ ರೇಟಿಗೆ ಇದೆ ಇಲ್ಲಿ. ಸೊ ಇವತ್ತು ರೈಟ್ಗಳೆಲ್ಲ ವಿಚಾರಿಸಿದಾಗ ಸ್ಟಾರ್ಟಿಂಗ್ ಅಷ್ಟೊಂದು ಕೊಟ್ಟು ತಗೊಂಡ್ವಲ್ಲ ನಾವು ಅಂತ ಬೇಜಾರಾಯ್ತು. ಇರ್ಲಿ ಪರವಾಗಿಲ್ಲ, ಅದು ಲೋಕಲ್ ಓಡ್ಸಕ್ ಆಗುತ್ತೆ. ಇದು ಬೇರೆ ಕಡೆ ಎಲ್ಲ ಹೋಗುವಾಗ ಈ ಗಾಡಿ ಹೋಗೋಣ ಅಂತ 120 ಕಿಲೋಮೀಟರ್ ಮೈಲೇಜ್ ಅಂತ ಹೇಳಿದ್ದಾರೆ. ಕೊನೆ ಪಕ್ಷ 100 ಬಂದ್ರು ನಂಗೆ ಸಾಕು, ಅದೇ ಜಾಸ್ತಿ. ಬಟ್ ಅಷ್ಟಿರ್ಲಿ ಅಂತಾನೆ ಹೋಗಿ ಇನ್ನೊಂದು ಗಾಡಿ ತಗೊಂತಿದೀವಿ. ನಂದು ಇರೋದು ಇನ್ನೊಂದು ಗಾಡಿ ನಂಗೆ ಅಷ್ಟೊಂದು ಮೈಲೇಜ್ ಕೊಡ್ತಿಲ್ಲ. ಬಟ್ ಜಾಸ್ತಿ ಅಮೌಂಟ್ ಆದ್ರೂ ಕೂಡ ಅಷ್ಟೊಂದು ಮೈಲೇಜ್ ಕೊಡ್ತಿಲ್ಲ ಅದು. ಹಂಗಾಗಿ ನಾನು ಇವಾಗ ಒಂದು ಹೊಸ ಗಾಡಿ ತಗೊಂತಿದ್ದೀನಿ. ಇವತ್ತಿನ ಬ್ಲಾಗ್ ಇನ್ನ ಕಂಟಿನ್ಯೂ ಮಾಡ್ತೀವಿ, ವೇಟ್ ಮಾಡಿ. ಏನೇ ಒಂದು ಒಳ್ಳೆ ಕೆಲಸ ಏನೇ ತಗೋಬೇಕು ಅಂತ ಅನ್ನೋದಾದ್ರೂ ದೇವರಿಗೆ ಒಂದು ದೀಪ ಹಚ್ಚಿ ಕೈ ಮುಗಿದು ಬೇಡ್ಕೊಂಡೋದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು. ಹಾಗಾಗಿ ಪೂಜೆ ಮಾಡ್ತಿದ್ದೀನಿ. ಇದು ಅಮ್ಮನ ಮನೇಲಿರೋ ದೇವಿ, ಕಬ್ಬಳಮ್ಮ ಅಂತ ನಮ್ಮ ಮನೆ ದೇವಿ. ಇಷ್ಟೇ ನಮ್ಮ ಮನೇಲಿರೋವಂಥ ಫೋಟೋಸು. ತುಂಬ ಇತ್ತು ಮುಂಚೆ ಎಲ್ಲ, ಇವಾಗ ತೆಗೆದಿಟ್ಬಿಟ್ಟಿದ್ದೀವಿ. ಇದು ಮುಂಚೆ ತಂದಿದ್ದು ಕಬ್ಬಳಮ್ಮನ ಫೋಟೋ, ನನ್ನ ಚಿಕ್ಕ ಪಾಪು ಇದ್ದಾಗ. ಅದು ಈಗ ಇದು ನನ್ನ ತಂದೆ ಫೋಟೋ. ತುಂಬ ಮಿಸ್ ಮಾಡ್ಕೊತೀನಿ ನನ್ನ ತಂದೆನ. ನೆಕ್ಸ್ಟ್ ಅಲ್ಲಿಂದ ಗಾಡಿ ಎಲ್ಲ ನೋಡ್ಕೊಂಡು ದುಡ್ಡು ಕೊಟ್ಟು ಬಂದು ಊಟ ಮಾಡ್ತಿದ್ದೀವಿ. ಊಟ ಮಾಡಿ ಹೋಟ್ಲಿಂದ ಹೊರಟು ಅಲ್ಲೇ ಆರಾಮ್ಸಿ ಹತ್ರ ಒಂದು ಹೋಟ್ಲಿದೆ. ಬಟ್ ತುಂಬ ಜಾಸ್ತಿ ದುಡ್ಡು. ನಮ್ಮ ಗಾಡಿ ಫೈನಲಿ ವಾಶ್ ಎಲ್ಲ ಆಯಿತು. ಗಾಡಿ ತಗೊಂಡಿದ್ದು BG ಇಲ್ಲೇ ತಣ್ಣೀರಳದ ಹತ್ರ. ನಮ್ಮ ಮನೆಯವ್ರು ಚೆಕ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ಆಸ್ಪತ್ರೆ ಹತ್ರ. ಅಪ್ಪು ಹಾಯ್ ಮಾಡು. ಅಪ್ಪು ಹಾಯ್ ಮಾಡು. ಹಾಯ್ ಅನ್ನು ಇಲ್ಲಿ ಮಗನೇ, ಹಾಯ್ ಅನ್ನು ಹೆಂಗೆ ಹಾಯ್ ಮಾಡು.
ಅಲ್ಲೇ ಕೆಳಗಡೆ ವರ್ಕ್ಶಾಪು ಕೂಡ ಅವ್ರದ್ದೇ ಇದೆ, ನಮಗೆ ಅಲ್ಲೇ ಸರ್ವಿಸ್ ಕೊಡ್ತಾರೆ. ಸ್ವಲ್ಪ ಧೂಳಿರುತ್ತಲ್ಲ ಅಂತ ವಾಶ್ ಮಾಡಿಸ್ತಿದ್ದೀವಿ ಅಷ್ಟೇ. ನನ್ನ ಮಗ ತುಂಬ ದಿನದಿಂದ ಹೇಳ್ತಾ ಬರ್ತಿದ್ದ, ನಾವು ಗಾಡಿ ತೊಗೋತೀವಿ ಅಂತ. ಒಂದು 3 ಡೇಸಿಂದ ಎಲ್ಲರಿಗೂ ಫೈನಲಿ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಇದೇ ನಾವು ತಗೊಂಡಿರೋಂಥ ಗಾಡಿ. ನಮಗೆ ಗಾಡಿ ಸೇಲ್ ಮಾಡಿರೋದು ಇವರೇ. ಹಾಯ್ ಮಾಡಿ ಮ್ಯಾಮ್. ಬನ್ನಿ ಬಿಜಿ ಕಂಪ್ನಿಗೆ. ಬಿಜಿ ಅಲ್ವಾ? ಬಿಜಿ ಕಂಪ್ನಿಗೆ ಬನ್ನಿ. ವಿಕಾಸ್ ಕಂಪ್ನಿ, ಬಿಗಾಸ್ ಎಲೆಕ್ಟ್ರಿಕ್ ಶೋರೂಮ್ ಹಾಸನ್. ಎಲ್ಲರೂ ಬನ್ನಿ, ಚೆನ್ನಾಗಿದೆ. ಗಾಡಿ ಸೇಲ್ ಮಾಡಿಸಿ ಅವರಿಗೆ ಪಾಯಿಂಟ್ಸ್ ಜಾಸ್ತಿ ಮಾಡಿ ನೋಡಿ, ಕಡಿಮೆಗೆ ಹಾಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಮನೆಯವ್ರ ತರ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾತಾಡಿ ಗಾಡಿ ಸೇಲ್ ಮಾಡಿಕೊಡ್ತಾರೆ. ಬನ್ನಿ ಎಲ್ಲರೂ ಪರ್ಚೇಸ್ ಮಾಡಿ. ಇವ್ರದ್ದು ಇಲ್ಲೊಂದು ಸ್ವಲ್ಪ ಗಾಡಿಗಳಿದ್ದಾವೆ, ಅದ್ರ ಪಿಕ್ಚರ್. ಅವಾಗ್ಲೇ ಇದು, ಈಗ ಆರ. ಅವಾಗ ಇದು, ಈಗ ಆರ. ನಿಂತ್ಕೊಂಡ್ರೆ ಕಾಣುತ್ತೆ ಹೊರಗಡೆ ಎಲ್ಲ. ಶಂಭುಲಿಂಗೇಶ್ವರ ಕಲ್ಯಾಣ ಮಂಟಪ ತಣ್ಣೀರಾಳ, ಅದ್ರ ಎದುರುಗಡೆನೆ ಈ ಶೋರೂಮ್ ಇರೋದು. ವಿಡಿಯೋ ಸ್ಟಾರ್ಟ್ ಮಾಡಿ. ಫೈನಲಿ ಮನೆಗೆ ಗಾಡಿ ತೊಗೊಂಡು ಬಂದೆ. ಅಮ್ಮನ ಮನೆಗೆ ಬಂದ್ವು. ಇವತ್ತಿನ ಡೇ ಇದಾಗಿತ್ತು. ಹೇಗಿದೆ ನನ್ನ ಗಾಡಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಬೇಕಾದರೆ ಹೋಗಿ ಅಲ್ಲೇ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಶುಭ ರಾತ್ರಿ. ಗುಡ್ ನೈಟ್ ಆಲ್ ಆಫ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬಂದು ನೆಕ್ಸ್ಟ್ ಡೇ, ನನ್ನ ಗಾಡಿ ತೊಗೊಂಡಿದ್ದು ನೆಕ್ಸ್ಟ್ ಡೇ. ಟೆಂಪಲ್ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಸಾಮಾನೆಲ್ಲ ತೊಗೊಂಡು ಬಂದು ಇವಾಗ ದೇವಸ್ಥಾನ ಹತ್ರ ಬಂದ್ವು. ಗಾಡಿ ಇಳಿಸಿದ್ಯಾ ತಳಕ್ಕೆ? ಡೇರಿ ಡೇರಿ ಸ್ಟಾರ್ಟ್ ಆಯ್ತು. ಮಾಡ ಮಾಡ ಮಾಡೋಗು. ಊದ್ಗಡ್ಡಿ ಬಿಡು. ಮಾಡು, 2 ಕೈಲು ಬಗ್ಗಿ. ಪಾಪು ಕೈಲು ಮಾಡಿಸು. ಬಾ, ಊದ್ಗಡ್ಡಿ ಪೂಜೆ ಮಾಡುವ. ಬಿಡು ಬಿಡು ಬಿಡು. ಅಲ್ಲಿ 6 ಬರೋಕು ಮಗ್ನೆ. 6 ಬರೋ ಹಿಡ್ಕೊ. ಹಿಂಗೆ ನಾನು ಮಾಡಿದ್ದೀನಿ. ಫೋಟೋ ಅಲ್ಲ,
ಸೈಲೆಂಟ್ ಆಗಿ ಬಾ, ಎಲ್ಲಾರು ಬಾಯಿ ಮುಚ್ಕೊಂಡಿರ್ಬೇಕು. ಅಪ್ಪ ಸಂಧಿ ಇಡು ಎಲ್ಲ. ಇತ್ತೆ ಸ್ಟಾರ್ಟ್ ಆಯ್ತು. ತೋರ್ಸು. ಮುದು ಹೋಗಿ ಆ ಕಡೆ ನೋಡಿದ್ರಲ್ಲ, ನಮ್ಮೂರು ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಮೇಲೆ ಅಯ್ಯಪ್ಪ ಸ್ವಾಮಿ ದೇವರು ಕೂಡ ಇದೆ. ಅದನ್ನು ತೋರಿಸ್ಲಿಲ್ಲ ನಾನು, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಹಾಗೆ ಶನಿ ದೇವರು ಎಲ್ಲ ಇದೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ಟಾರ್ಟಿಂಗ್ ಗಾಡಿ ತೊಗೊಂಡಾಗಲೂ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಈಗಲೂ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದು ಗಾಡಿನ ಮನೆ ಹತ್ರ ಪಾರ್ಕಿಂಗ್ ಮಾಡ್ತಾಯಿದ್ದೀನಿ. ನನ್ನ ಗಾಡಿ ಬ್ಲಾಗ್ ಇವತ್ತಿಂದು ಇದಾಗಿತ್ತು. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಗಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕೊನೆಗೂ ನನ್ನ ಗಾಡಿ ಪೂಜೆ ಎಲ್ಲ ಆಯಿತು. ಇವತ್ತಿಂದು ದಿನ ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗೆ ನಮ್ಮ ಆಂಟಿ ಮನೆ ಹತ್ರನೂ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ನಮ್ಮ ಆಂಟಿ ಮನೇಲಿ ಒಂದು ಪುಟ್ಟು ನಾಯಿ ಮರಿ ಏನಲ್ಲ, ಇದು ದೊಡ್ಡ ನಾಯಿ ಮರಿ, ಬಟ್ ಪುಟ್ಟು ಮಗು ಥರ ಆಡುತ್ತೆ. ಎಷ್ಟು ಕ್ಯೂಟಾಗಿ ಆಡುತ್ತೆ ಅಂದರೆ ನಿಜವಾಗ್ಲೂ ಅದು ಆಟ ಆಡ್ಸೋಕ್ಕೆ ಹೋಗಬೇಕು ಅಂತ ಅನಿಸುತ್ತೆ, ಅಷ್ಟು ಕ್ಯೂಟಾಗಿದೆ. ಹೇಳಿದ ಮತ್ತೆಲ್ಲ ಕೇಳುತ್ತೆ. ಬಾ ಹೋಗು ಅಂದರೆ ಎಲ್ಲ ಸಾಕು ಹೇಳ್ದಂಗೆ ಕೇಳುತ್ತೆ. ನನಗೆ ತುಂಬ ಖುಷಿ ಆಗ್ತಿತ್ತು. ಎಷ್ಟು ಕ್ಯೂಟಾಗಿದೆ ನೋಡಿ. ಹಾಗೆ ನಮ್ಮ ನಾಯಿ ಮರಿಗೆ, ಅಂದರೆ ನಮ್ಮ ನಾಯಿ ಮರಿ ಹೆಸರು ರಾಖಿ ಅಂತ. ರಾಖಿಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ಟೈಮ್ ರಾಖಿ ಡ್ಯಾನ್ಸ್ ಮಾಡೋದು, ರಾಖಿ ಕ್ಯೂಟ್ನೆಸ್ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ಅದರದ್ದೇ ಒಂದು ದಿನ ಬ್ಲಾಗ್ ಮಾಡಿ ತೋರಿಸ್ತೀನಿ. ಇದು ಗಂಡು ನಾಯಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಾರಿ, ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾಪಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ. ಮಕ್ಕಳಿದ್ದವ್ರ ಮನೇಲಿ ಅಷ್ಟಾಗಿ ಎಲ್ಲ ಎಡಿಟಿಂಗ್ ಮಾಡೋಕ್ಕಾಗಲ್ವಲ್ಲ ಬೇಗ. ಥ್ಯಾಂಕ್ ಯು, ಬಾಯ್.